ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಯಶ್ ಪದ್ಮ ಯೂಟ್ಯೂಬ್ ಚಾನೆಲ್. ಹಾಯ್ ಗೈಸ್. ಇವತ್ತು ನಾವ್ ಎಲ್ಲಿದ್ದೀವಪ್ಪ ಅಂದ್ರೆ ಮಲ್ಲೇಶ್ವರದಲ್ಲಿದ್ದೀವಿ. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಬಂದಿದ್ದೀವಿ. ಬೇಜಾರಾಗೋಯ್ತಲ್ಲ ನಿಂಗೆ ಬಂದು ನನ್ನ ಜೊತೆ? ಆಲ್ಮೋಸ್ಟ್ ಸ್ವಲ್ಪ ಶಾಪಿಂಗ್ ಮುಗಿಸಿದ್ದೀವಿ. ಸೊ ನೀವು ನಮ್ಮ ಜೊತೆ ಫುಲ್ ಕಂಪ್ಲೀಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಾವೇನೇನ್ ತಗೋತಾ ಇದೀವಿ ಅನ್ನೋದೆಲ್ಲ ತೋರಿಸ್ತೀವಿ. ಅಂಡ್ ಇದೇ ವಿಡಿಯೋಲಿ ನಾವು ಕಂಪ್ಲೀಟ್ ಹೇಗೆ ಅರೇಂಜ್ ಮಾಡ್ತೀವಿ, ಏನೇನು ಡೆಕೋರೇಷನ್ ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಫುಲ್ ಹಬ್ಬದ್ದು ಕಂಪ್ಲೀಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಎಷ್ಟೊಂದು ದಿನ ಆದ್ಮೇಲೆ ಈ ತರ ಬರ್ತಿರೋದು ನಾನು ಮಲ್ಲೇಶ್ವರ ಮಕ್ಕಳ. ಇಷ್ಟೆಲ್ಲ ಜನ ನೋಡಿ ಎಷ್ಟು ದಿನ ಹೋಗಿ ಆಗ್ತಾ ಇದೆ. ಯಾಕೆ ಹಿಂಗ ಆಗ್ತಾ ಇದೆಯಾ? ಏನಕ್ಕೆ? ಅದನ್ನೇನು ಮಾಡಲ್ಲ ನೋಡಿ. ಇಲ್ಲ ಸ್ಟ್ಯಾಂಡ್ಗಳಿದಾವೆ ಇದೆಯಾ? ಈ ತರದ್ದ ಕಲರ್ ತಾನೇ ಹೇಳಿದ್ ನೀನು. ಎಲ್ಲೋ ಇಷ್ಟ. ಎಷ್ಟಿದು? 1200 ಇದು 1500 2000. ಏನ್ ಡಿಫರೆನ್ಸ್? ಇದು ಪ್ಯೂರ್ ಸಂಜೀವರಮ್ಮ, ಇದು ಕಾಫಿ, ಇದ್ರ ಮೇಲೆ ಆಕ್ಸಿಡೈಸ್ ಮಾಡಿರೋದು. ಎಷ್ಟಿದು? ಒನ್ ಪೀಸ್. ಇದರಲ್ಲಿ ಕಾಂಬೋ ಸೆಟ್ ತರ ಏನು ಬರಲ್ಲ? ನೀವು ಆನ್ಲೈನ್ ಅಲ್ಲಿ ನೋಡಿ ಅನ್ಕೊಂಡ್ ಪ್ರೈಸಸ್ ಎಲ್ಲ ಸಿಗಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಡಿಫ್ರೆನ್ಸ್ ಇರುತ್ತೆ ಆನ್ಲೈನ್ಗೆ ಇಲ್ಲಿಗೆ. ಬಿಕಾಸ್ ಇವಾಗ ಬೇರೆ ಹಬ್ಬದ ಟೈಮು, ತುಂಬಾ ಜನ ಬರ್ತಾರೆ. ಸೊ ಆಬ್ವಿಯಸ್ಲಿ ಪ್ರೈಸಸ್ ಎಲ್ಲ ಜಾಸ್ತಿನೇ ಇರುತ್ತೆ ನಿಮಗೆ ಈ ಟೈಮಲ್ಲೆಲ್ಲ. ಆನ್ಲೈನಲ್ಲಿ ಮಾಡ್ದೆ ಇನ್ನೊಂದು ಸ್ವಲ್ಪ ಬೇಗ ಮಾಡ್ಬೇಕು ತಾನೇ ನೀವು. ಅದ್ರಲ್ಲಿ ಡೆಲಿವರಿ ಟೈಮ್ ಏನಿತ್ತು ನೀನು ಮಾಡಿದಾಗ? ಒಳ್ಳೆ ಕತೆ. ಏನೇ ಇದ್ರು ಒಂದು ವಾರಕ್ಕೆ ಮೊದಲು ಬರಬೇಕು, ಕ್ಲೀನಾಗಿ ಸಿಗುತ್ತೆ ಎಲ್ಲ. ಇಷ್ಟೊತ್ತಿಗೆಲ್ಲ ಬಂದು ತೊಗೊಂಡೋಗ್ಬಿಟ್ಟಿರ್ತಾರೆ ಬೇರೆ. ಇರುತ್ತೆ ಇವಾಗ್ಲೂ. ಅದೇ ಓಡಾಡ್ಬೇಕು ನೀನು ತುಂಬಾ ಅಂಗಡಿ. ಆ ಕಡೆ ಸೈಡ್ ನೋಡು. ಆ ಕಡೆ ಸೈಡಲ್ಲಿ ಆ ಕಡೆನೂ ಇರುತ್ತೆ, ನೋಡ್ಕೊಂಡು ಓಡಾಡ್ಬೋದಂಗ. ಈ ಕಡೆಯಿಂದ ಆ ಕಡೆಯಿಂದ ಬರೋಣ ನಡಿ. ಅಲ್ಲ ನಿನ್ ಕೈಗೆ ಮೈಕ್ ಕೊಟ್ರೆ ಹಾಕು ಅಂತ ಕೈಯಲ್ಲಿ ಇಟ್ಕೊಂಡು ನೋಡ್ತಿದ್ಯಾ? ಹಾಕೊಂಡಿದೀನಿ ಇವಾಗ. ಏನ್ ಇವಾಗ ಹಾಕೊಂಡಿರೋದು? ಅವಾಗಿಂದ ಹಿಂಗ್ ಇಟ್ಕೊಂಡಿದ್ದೆ, ಕೇಳಿಸ್ತಾ ಓ ಅಲ್ಲ, ನಾನು ಸಿಂಪಲ್ ಆಗಿ ಒಂದ್ ಅರ್ಧ ಗಂಟೆ ಮುಗ್ದೋಗುತ್ತೆ ಅನ್ಕೊಂಡ್ ಬಂದೆ. ಚಾನ್ಸೇ ಇಲ್ಲ. ಅದೇ ಗೊತ್ತಾಯ್ತು, ಅರ್ಥ ಆಯ್ತು. ಇವಾಗ ಚಾನ್ಸೇ ಇಲ್ಲ ಅಂತ ಅರ್ಥ ಆಯ್ತು. ಹೌದು. ಜೆಲ್ ಬ್ಯಾಂಗಲ್ಸ್ ತಗೋಬೇಕು. ಇಲ್ಲ ಅಂದವೇ ಏನಾದ್ರು ಕಾಣಿಸ್ಬಿಟ್ರು ನಿಂತ್ಕೊಂಡ್ಬಿಡ್ತು. ಜೆಲ್ ಬ್ಯಾಂಗಲ್ ತೋರಣ ಬೇಕಾಗಿತ್ತು. ಆಮೇಲೆ ತೆಂಗಿನಕಾಯಿ ಮೇಲೆ ಅದು ಸ್ಟ್ಯಾಂಡ್ ಇಡ್ತಾರಲ್ಲ ಸರ ಎಲ್ಲ ಇಡಕ್ಕೆ, ಅದನ್ನ ತಗೊಂಡ್ವಿ. ಸೊ ಎಷ್ಟೊತ್ತಾಯ್ತು? 40 ಮಿನಿಟ್ಸ್ ಆಯ್ತಾ ನಾವ್ ಬಂದು. ನೋಡಿ ಪ್ಲೇಟ್ ಚೆನ್ನಾಗಿದೆ ತಗೊಂಡ್ರು. ಆ ತರದಿದೆ. ಆ ತರದ್ ಬೇಡ ನನಗೆ. ಇನ್ಯಾವ ತರದ್ದು? ಡಿಫ್ರೆಂಟ್ ಆಗಿರೋದು ಬೇಕು, ಸ್ಕ್ವೇರ್ ಶೇಪ್ ಬೇಕು. ನೋಡೋಣ. ಇಲ್ಲಿ ಒಂದ್ ಶಾಪ್ ನೋಡ್ದೆ, ನೋಡೋಣ ಹೋಗ್ಬಿಟ್ಟು. ನೋಡಿಲ್ಲ ಇದೆ ಆಕ್ಚುಲಿ ಎಷ್ಟೊಂದು. ಇಲ್ಲಿ ಪ್ಲೇಟ್ಸ್ ನೋಡ್ಕೋ ಯಾವ್ದಾರು ಬೇಕಾದ್ರೆ. ಆ ತರದ್ ಬೇಡ, ನಂಗೆ ಬೇರೆ ಬೇಕು. ಈ ತರ ಶಾಪಿಂಗ್ ಏನಾದ್ರು ಇವ್ರನ್ನ ಕರ್ಕೊಂಬರ್ಬೇಕು ಅಂದ್ರೆ ಫ್ರೀ ದಿನ ಸಾಟರ್ಡೆ ಇಲ್ಲ ಸಂಡೇ ಆ ಕಡೆ ಹೋಗೋಣ. ಈ ಟೈಮಲ್ಲಿ ಎಲ್ಲ ಕರ್ಕೊಂಡ್ಬಿಟ್ರೆ 2 hours 3 hours ಬಂದ್ರೆ ಕಷ್ಟ, ಏನು ತಗೊಳಕ್ಕಾಗಲ್ಲ. ಬಟ್ ಇದು ಐ ನೀಡ್ ವೈಟ್ ಅಲ್ಲ, ಬೇರೆ ಕಲರ್. ನೋಡು ಕಲರ್ಸ್ ಇದೆ. ಸೀರಿಯಲ್ ಬ್ಲೂ ಇದೆಯಲ್ಲ, ಸೊ ಐ ಥಿಂಕ್ ದಿಸ್ ವಿಲ್ ವರ್ಕ್. ಯಾವುದು ಇದು? ಬಿಕಾಸ್ ಇದೊಂಥರ ಸ್ವಲ್ಪ ಡಾರ್ಕ್ ಆಯ್ತು. ಐ ಥಿಂಕ್ ದಿಸ್ ಇಸ್ ಬೆಟರ್. ಇದಕ್ಕೆ ಹಿಂದೆಗಡೆ ಬಟ್ ಇಟ್ಸ್ ಟು ಎಕ್ಸ್ಪೆನ್ಸಿವ್. 800. ನೀವ್ ಅಷ್ಟು ಹೇಳ್ತಾ ಇದ್ದೀರಾ? ನೀವ್ ಕಡಿಮೆ ಮಾಡ್ಕೊಟ್ರೆ ತಗೋತೀರ. ಎಲ್ಲಿ ಮುಖವಾಡ ಇದೆಯಾ? ಇದೆಯಾ? ಗೈಸ್ ಒಳಗಡೆ ಹೋಗಿ ವಿಡಿಯೋ ಮಾಡೋದಿರ್ಲಿ, ಒಳಗಡೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಜನ ಸಿಕ್ಕಾಬಿಟ್ಟೆ ತುಂಬ್ಕೊಂಡ್ಬಿಟ್ಟಿದ್ದಾರೆ.
ಅದಕ್ಕೆ ಅವಳ ಒಬ್ಬಳನ್ನ ಕಳ್ಸ್ಬಿಟ್ಟು ಇಲ್ಲೇ ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ನಾನು. ನಾವೇ ಹೋಗ್ಬೇಕಂತೆ. ಸರಿ ಇದು ಕೊಡಿ ಪ್ಲೇಟ್ಸ್ ಈ ತರದ್ದು 3 ಮೆಹಂದಿ ಹಾಕೋತಿಯಾ? ಏನೇನ್ ಮಾಡ್ತೀಯ, ನಿಮ್ದೇ ಹಬ್ಬ. ಈ ಬ್ಯಾಂಗಲ್ಸ್ ಇರುತ್ತೆ ಆಲ್ರೆಡಿ ಎಕ್ಸಾಸ್ಟೆಡ್. ಅದ್ ಹೆಂಗಮ್ಮ ಶಾಪಿಂಗ್ ಮಾಡ್ತೀರಾ ನೀವು ಹಬ್ಬಕ್ಕೆಲ್ಲ? ನೀನ್ ಇಲ್ಲಿ ಬಂದ್ರೆ ಸಫಾಕೇಟ್, ನಿಂಗೆ ಆಗಲ್ಲ ಉಸಿರಾಡ. ನೀನೇ ತಗೊಂಬರ್ತೀಯ ಮತ್ತೆ? ಓಕೆ, ಇಲ್ಲೇ ಇರ್ಲಾ? ಯಾ. ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಎನಿ ಫಂಕ್ಷನ್ ಅಥವಾ ಹಬ್ಬದ್ದು ಈ ಶಾಪಿಂಗ್ ಮಾಡೋದು. ಸಿಕ್ಕಾಪಟ್ಟೆ ಕಷ್ಟ ಅನ್ಕೊಳ್ಳಿ. ಮೈನ್ ಹಬ್ಬಕ್ಕಂತೂ ಈ ಓಡಾಡ್ಕೊಂಡು ಇವೆಲ್ಲ ತಗೊಳ್ಳೋದಿದೆಯಲ್ಲ. ಎಷ್ಟು ರೇಂಜ್ ಇದೆ ಇದೆಲ್ಲ ಅಂತ ಇದಕ್ಕೆ ಫುಲ್ ಸೆಟ್ಗೆ ನೋಡಕ್ಕೆ ಸಖತ್ತಾಗಿದೆ. 600 ತಕ್ಷಣ ನಾನು ಶಾಕ್ ಆದೆ. 600ಗೆ ಏನಾದ್ರು ಕೊಡ್ತಿದ್ರ? ಡಿಸ್ಕೌಂಟ್ ಏನ್ ಮಾಡ್ತೀರಾ ಅದಕ್ಕೆ? ಫೈನಲ್ ಏನು ಇಲ್ಲ, ಫಿಕ್ಸ್ ಪ್ರೈಸ್. ಏನ್ ಗ್ಯಾರಂಟಿ? ಎಲ್ಲ ಅದೇ ಹೇಳ್ಕೊಡ್ತಾರೆ, ಜರ್ಮನ್ ಸಿಲ್ವರ್ ಅಂತ. ಅದಕ್ಕೆ ಏನಾದ್ರೂ ಇತ್ತು ಅಂದ್ರೆ ಮಾರ್ಕ್ ಹೇಳ್ಬೋದು. ಅಲ್ಲಲ್ಲೇ ನಿಂತ್ಕೊಬಿಡ್ತೀಯ. ಸಡನ್ ಆಗಿ ಹಂಗ್ ಸ್ಟಾಪ್ ಆಗ್ಬಿಟ್ರೆ ನಂಗೇನ್ ಗೊತ್ತಾಗತ್ತೆ? ಬೇಬಿ ಲಿಟ್ರಲಿ ಒಂಥರ ಜಾತ್ರೆಗೆ ಬಂದಂಗ ಇಲ್ವಾ ಇದು? ಮತ್ತೆ ನೀನೇ ಇಟ್ಕೋ, ಅಲ್ಲೆಲ್ಲ ನಿಂತ್ಕೊಬಿಡ, ನನ್ನ ಜೊತೆನೆ ಬರ್ತಾ ಇರು. ಅಷ್ಟೇನಾ? ರಂಗೋಲಿ ಇದು ತಗೋಬೇಕಾಗಿತ್ತು. ಏನು ಆಲ್ರೆಡಿ ಇದೆಯಲ್ಲ ನಿನ್ನ ಹತ್ರ? ಇಲ್ಲ, ಅಮ್ಮ ಬೇಕಂತ. ಅಲ್ಲಿದ್ದು ಫಸ್ಟ್ ಹೋಗಿದ್ ಕಡೆ ಅದನ್ನೆಲ್ಲ ಬಿಟ್ಟು ಎಲ್ಲ ಒಂದೇ ಹತ್ರ ತಗೊಳ್ಳೋಣ ಅಂತ ಅಂದೆ ಅದಕ್ಕೆ. ಬಟ್ ಆದ್ರೂ ಹೆಂಗಸ್ರ ಅದ ಹೆಂಗ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾರ ನಿಜ ಕಷ್ಟ. ನಮ್ಗೆ ಬಿಟ್ಬಿಟ್ರೆ ನಿಜ ಇವೆಲ್ಲ ಏನು ಮಾಡಲ್ಲ, ಸಿಂಪಲ್ ಆಗಿ ಮಾಡಿ ಮುಗಿಸ್ಕೊಬಿಡ್ತೀವಿ ನಾವ್. ಆದ್ರೆ ಇಂತರ ಇಷ್ಟೆಲ್ಲ ನೀವೇನ್ ಸುಮ್ನೆ ಕಳಶ ಪೂಜೆ ಮಾಡ್ಬಿಡ್ತೀರಾ ಅಷ್ಟೇ. ಇಷ್ಟೆಲ್ಲ ನಾವ್ ತಲೆ ಕೆಡ್ಸ್ಕೊಳಲ್ಲ ಅವರು. ನನ್ನ ಸಜೆಷನ್ ಏನು ಅಂದ್ರೆ, ಇಂಥ ಟೈಮಲ್ಲೆಲ್ಲ ಯಾವುದೇ ಕಾರಣಕ್ಕೂ ನೀವು ಕರ್ಕೊಂಬರಕ್ ಹೋಗ್ಬೇಡಿ. ಆರಾಮಾಗಿ ಗಾಡಿ ಕೊಟ್ಬಿಟ್ಟು ಇವ್ರನ್ನ ಕಳಿಸ್ಬಿಡಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಶಾಪಿಂಗ್ ಮಾಡ್ಕೊಂಡ್ ಬಂದ್ಬಿಡ್ಲಿ. ನೀವೇನಾದ್ರೂ ಬಂದ್ರೆ ಇಷ್ಟೇ ನಿಮ್ ಗತಿ. ಹಿಂಗೆ ಎಲ್ಲ ಹಿಡ್ಕೊಂಡು ಅವ್ರು ಎಲ್ಲಿ ಹೋದ್ರೆ ಅಲ್ಲಿಂದ ಓಡಾಡ್ಕೋಬೇಕು. ನಾವು ತಗೊಳ್ಳೋಂಥದ್ದು ಏನೂ ಇರಲ್ಲ, ನಮ್ಗೆ ಗೊತ್ತಿರೋಂಥದ್ದು ಏನೂ ಇರಲ್ಲ. ಸುಮ್ಮನೆ ಅವರಿಂದ ಓಡಾಡ್ತಾ ಇರ್ಬೇಕಷ್ಟೇ. ಸೊ ಅದಕ್ಕೆ ಬೆಸ್ಟ್ ಅವ್ರನ್ನೇ ಆರಾಮಾಗಿ ಗಾಡಿ ಕೊಟ್ಬಿಟ್ಟು ಕಳಿಸ್ಬಿಡಿ. ಚಿಕ್ಕದ್ ಸಿಕ್ತು. ಇದಿಲ್ಲ ಯಾವಾಗ್ಲೇ ಒಂದ್ ಕೇಳಿದ್ವಿ. 3 4 wait 1 ಆಗ್ತಿದೆ, ತಲೆ ನೋಡ್ತಾ ಇದೆ, ಸುಸ್ತ ಆಗ್ತಿದೆ. ಎಳ್ನೀರ್ ಕೊಡ್ಸು. ನನ್ಗೆ ಆಗ್ತಿರೋದು ಇದೆಲ್ಲ ಇವ್ರು ಕೊಡಿಸ್ಬೇಕಂತ. ನಿನ್ನ ಸುತ್ತಕ್ ಮಾತ್ರ ನಾನೆಲ್ಲ ಹುಡುಕಾಡ್ತಾ ಇದೀನಲ್ಲ, ನಂಗೂ ಸುಸ್ತಾಗತ್ತಲ್ಲ. ಬ್ಯಾಗ್ ಎಲ್ಲ ಹಿಡ್ಕೊಂಡು ನೋಡ್ತಿರೋದು ನಾನು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನೆನ್ನೆ ಹೇಳ್ದಂಗೆ ನಾನು ಪದ್ಮ ಇಬ್ರು ಮಲ್ಲೇಶ್ವರಕ್ಕೆ ಹೋಗಿದ್ವಿ ಅಲ್ವಾ. ಸೊ ಬೇಕಿದ್ದೆಲ್ಲಾನು ಪರ್ಚೇಸ್ ಮಾಡಿಕೊಂಡು ಮನೆಗೆ ವಾಪಸ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ ನನ್ನ ಆಫೀಸ್ ಟೈಮ್ ಆಗ್ಬಿಟ್ಟಿತ್ತು. ಹಂಗಾಗಿ ವಾಪಸ್ ಬರ್ತಾ ಏನೋ ವಿಡಿಯೋ ಮಾಡಲಿಲ್ಲ. ಬೇಕಿದ್ದೆಲ್ಲ ತೊಗೊಂಡು ಮನೆಗೆ ಬಂದಿದ್ದೀವಿ. ಇವತ್ತು ಆಲ್ರೆಡಿ ಎಲ್ಲಾನು ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಇಟ್ಕೊಂಡು ಊರ್ ಕಡೆ ಹೊರಟಿದ್ದೀವಿ. ಹೋದ್ಮೇಲೆ ಏನೇನು ತಗೊಂಡಿದ್ದೀವಿ, ಹಿಂಗೆ ಡೆಕೋರೇಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ಕಂಪ್ಲೀಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಲೆಟ್ಸ್ ಗೋ. ಮತ್ತೆ ಊರಿಗೆ ಹೋದ್ಮೇಲೆ ಸಿಗ್ತೀವಿ. ಬೈ ಗೈಸ್. ನೆನೆ ಶಾಪಿಂಗ್ ಅಲ್ಲಿ ಏನೇನು ತಗೊಂಡಿದೀವಿ ಅಂಡ್ ಇವತ್ತು ಹೇಗೆ ಅದನ್ನ ಡೆಕೋರೇಟ್ ಮಾಡ್ತೀವಿ, ದೇವ್ರನ್ನ ಹೇಗೆ ಕೂರಿಸ್ತೀವಿ, ಆ ಕಂಪ್ಲೀಟ್ ವಿಡಿಯೋ ಇದೇ ಬ್ಲಾಗ್ ಅಲ್ಲಿ ಇರುತ್ತೆ. ಫುಲ್ ಎಂಡ್ವರ್ಗೂ ವಾಚ್ ಮಾಡಿ. ಅದಾದ್ಮೇಲೆ ನಾಳೆ ಹಬ್ಬದ ಪ್ರಿಪರೇಷನ್ಸ್, ಮನೆಯಲ್ಲಿ ಏನೇನು ಅಡ್ಗೆ ಮಾಡ್ತಿದೀವಿ, ಮತ್ತೆ ನಾವ್ ಹೇಗ್ ಡ್ರೆಸ್ ಅಪ್ ಆಗ್ತಿದೀವಿ, ಹೇಗ್ ಪೂಜೆ ಮಾಡ್ತೀವಿ, ಆ ಕಂಪ್ಲೀಟ್ ವಿಡಿಯೋನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀವಿ. ಸೊ ಈಗ ಸದ್ಯಕ್ಕೆ ಎಲ್ಲ ಶಾಪ್ ಮಾಡಿರೋದನ್ನೆಲ್ಲ ತಗೊಂಡು ಊರಿಗೆ ಹೊರಟಿದೀವಿ, ಕಾರಲ್ಲಿ ಆನ್ ದ ವೇ ಇದೀವಿ. ಹೋದ್ಮೇಲೆ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಸ್ಟೇ ಟ್ಯೂನ್ಡ್. ಮತ್ತೆ ಊರಿಗೆ ಹೋದ್ಮೇಲೆ ಸಿಗೋಣ. ಗೈಸ್ ಈಗ ರೀಚ್ ಆದ್ವಿ ಮನೆಗೆ. ನಾನು ಲಾಸ್ಟ್ ವೀಡಿಯೋ ಹೇಳ್ದಂಗೆ ಒಂದು ಟಿವಿ ಯೂನಿಟ್ ಮಾಡ್ತಿದ್ದೆ ಅಲ್ವಾ, ಅದು ಕಂಪ್ಲೀಟ್ ಹೆಂಗಿದೆ ಅಂತ ಇವಾಗ ತೋರಿಸ್ತೀನಿ ನೋಡಿ ನಿಮ್ಗೆ. ಫುಲ್ ಫಿನಿಶ್ ಆಗಿದೆ. ಫ್ರಮ್ ಸ್ಕ್ರ್ಯಾಚ್, ಫುಲ್ ಕಂಪ್ಲೀಟ್ ಎಲ್ಲ ನಾನೇ ಮಾಡಿರೋದು. ಇದಕ್ಕೆ ಫುಲ್ ಟಿವಿ ಫಿಕ್ಸ್ ಮಾಡೋದು ಎಲ್ಲಾನು ಈ ಕಡೆಯಿಂದ. ಸೊ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಈಗ ಕಾರಲ್ಲಿರೋ ಐಟಮ್ಸ್ ಎಲ್ಲ ತೊಗೊಂಡ್ಬಂದು ಒಳಗಡೆ ಇಟ್ಟು ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಾದಮೇಲೆ ನೋಡೋಣ ಹೆಂಗೆ ಬರುತ್ತೆ ಡೆಕೋರೇಷನ್ ಎಲ್ಲ. ಗೈಸ್ ಇಷ್ಟು ವರ್ಷ ದೇವ್ರ ಮನೆ ಒಳಗಡೆ ಮಾಡ್ತಿದ್ವಿ. ಸ್ವಲ್ಪ ಕಂಜೆಸ್ಟೆಡ್ ಆಗ್ತಿತ್ತು ಒಳಗಡೆ ಎಲ್ಲ ಕೂತ್ಕೊಳ್ಳೋದಕ್ಕೆ. ಅದಕ್ಕೆ ಈ ಸರಿ ಪ್ಲ್ಯಾನ್ ಮಾಡಿ
ಹೊರಗಡೆನೇ ಹಾಲಲ್ಲಿ ಈ ಪ್ಲೇಸಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಜಾಗನ ಸೋಫಾನೆಲ್ಲ ಬೇರೆ ಕಡೆ ಹಾಕಿ ಅದಾದಮೇಲೆ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಫಸ್ಟ್ ಇದೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಗೈಸ್, ಈಗ ಫಸ್ಟು ನಾನು ಏನೇನು ಶಾಪಿಂಗ್ ಮಾಡ್ಕೊಂಡ್ಬಂದಿದ್ವಿ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಪ್ರಾಪರಾಗಿ ಇಲ್ಲಿ ಜೋಡಿಸ್ಕೊಂಡು ತೋರಿಸ್ತೀವಿ. ಅದಾದಮೇಲೆ ಸೊ ಇಲ್ಲಿ ಬ್ಯಾಕ್ ಡ್ರಾಪ್ಗೆ ಒಂದು ಏನು ಅದನ್ನು ಆರ್ಡರ್ ಮಾಡಿದ್ದೀನಿ ಸ್ಟ್ಯಾಂಡು, ಆ ಸ್ಟ್ಯಾಂಡ್ನ ಫಿಕ್ಸ್ ಮಾಡಿ ಅದಾದಮೇಲೆ ಬ್ಯಾಕ್ ಡ್ರಾಪ್ ಇದೆ, ಅದು ಸ್ವಲ್ಪ ಫೋಲ್ಡಿಂಗ್ ಇರೋದ್ರಿಂದ ಐರನ್ ಮಾಡಬೇಕು, ಅದನ್ನು ಕೂರಿಸ್ಬೇಕು. ಸೊ ಫಸ್ಟು ಇಲ್ಲಿ ಏನೇನಿದೆ ಇದನ್ನೆಲ್ಲ ಓಪನ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡ್ತೀವಿ. ಈ ಸ್ಟ್ಯಾಂಡ್ ಆಕ್ಚುಲಿ ಬೇಡ ಬೇಡ ಅಂತ ಇದ್ರೆ ಶೋ ನಾನೇನು ಗೊತ್ತಾ, ನಮ್ದೆಲ್ಲ ನ್ಯಾಚುರಲ್ ಹೊಟ್ಟೆ ಯೂಸ್ ಮಾಡೋಣ ಅಂತ ಇಲ್ಲೇ ಇದ್ರೆ ಕಡ್ಡಿ ತಗೊಂಡ್ಬಂದು ನಾನೇ ಇಟ್ಬಿಟ್ಟು ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಇದು ಒಂದ್ಸರಿ ತಂದ್ರೆ ಜಾಸ್ತಿ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಮಾಡ್ಕೊಬಹುದು. ಸೊ ಓಕೆ ಓಕೆ ಇದು ಹಿಂದೆ ಬೇರೆ ಶೋಲ್ಡರ್ ಹಿಂದೆ ಬರುತ್ತೆ ಡಿಸೈನ್ ತರ, ಜಸ್ಟ್ ಡೆಕೋರೇಟಿವ್. ನಾನು ಯಾಕೆ ಈ ಕಲರ್ ಚೂಸ್ ಮಾಡಿದೆ ಅಂದ್ರೆ ನನ್ನ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ. ಸೀರೆ ತೋರಿಸ್ತೀನಿ. ಸೀರೆ ಲಾಸ್ಟ್ ಓಕೆ, ಕೈ ಕಾಲು ದೇವ್ರದ್ದು ಇದೆಲ್ಲ ನಮ್ಮ ಮನೇಲಿ ಇದ್ದಿದ್ದು ಡೆಕೋರೇಟಿವ್ ಐಟಮ್ಸ್. ಸೊ ಇದು ಅಷ್ಟೇ, ಇದೆಲ್ಲಾನು ಫ್ಲವರ್ಸ್ ಹಾಕಿರೋದಕ್ಕೆ ಅಂತ ಅಲ್ಲಿಂದ ತಗೊಂಡ್ಬಂದಿದ್ದೀವಿ. ಇದೆಲ್ಲ ಲಾಸ್ಟ್ ಅಲ್ಲಿ ಫೈನಲ್ ಇದ್ರಲ್ಲಿ ಬರುತ್ತೆ ತೋರಿಸ್ತೀವಿ. ಬಳೆಗಳು ಮತ್ತೆ ಎಲ್ಲೆಡೆ ಕೇಳೋಣ ಅಂತ ಅಂದೆ. ಇದು ನಾನು ಇದ್ರಲ್ಲಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದು ಚಿಕ್ಕ ಚಿಕ್ಕ ಸೆಟ್ ದೀಪದ್ದು, ನೋಡ್ಬೇಕು ಹೇಗಿದೆ ಅಂತ. ಓಕೆ, ನಂಗೆ ಆಕ್ಚುಲಿ ಇದು ಫೇವ್ರೇಟು. ಯಶು ತಗೋಬೇಕಾದ್ರೆ ಬೇಕಾ ಬೇಕಾ ಅಂತ ಕೇಳಿ ತಗೊಂಡಿದ್ದು, ನವಧಾನ್ಯ ಇಡಕ್ಕೆ ಅಂತ. ಸೊ ಇದನ್ನ ಕ್ಯೂಟ್ ಆಗಿ ಡೆಕೋರೇಟ್ ಮಾಡಿ ಸುತ್ತ ಹಿಂಗಿಟ್ಟು ನವಧಾನ್ಯ ಹಾಕಿ ಪ್ಲೇಟಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ದಿಸ್ ಇಸ್ ಜರ್ಮನ್ ಸಿಲ್ವರ್ ಪ್ಲೇಟ್ಸ್. 3 ತಗೊಂಡೆ ಈ ತರದ್ದು. ಈ ಎಲ್ಲ ಐಟಮ್ಸ್ ಮಲ್ಲೇಶ್ವರಮಿಂದಾನೆ ತಂದಿದ್ದು. ಗೈಸ್, ಬ್ಯಾಕ್ ಡ್ರಾಪ್ ಐರನ್ ಆದ್ಮೇಲೆ ಆಕ್ಚುಲಿ ಫುಲ್ ಸಕ್ಕತ್ತಾಗಿ ಕಾಣ್ತಿದೆ. ಫಸ್ಟ್ ಅಲ್ಲಿ ಅದು ಫೋಲ್ಡಿಂಗ್ಸ್ ಇತ್ತಲ್ವಾ, ಸ್ವಲ್ಪ ಅಷ್ಟು ಲುಕ್ ಇರ್ಲಿಲ್ಲ. ಫಸ್ಟ್ ಬ್ಯಾಕ್ ಡ್ರಾಪ್ ತೋರಣ ಹಾಗೆ 2 ಟೇಬಲ್ನ ಅರೇಂಜ್ ಮಾಡಿ ಅದಾದ್ಮೇಲೆ ಈಗ ದರ್ಬೇದು ಚಾಪೆ ಹಾಕಿದ್ದೀವಿ. ಹಾಕಿದೀವಿ ಅಂತ ಹೇಳಿದ್ದು ನೀನೇ ಹಾಕಿದ್ಯಾ, ಬಟ್ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದು. ಸೊ ಇವಾಗ ಪ್ರಾಪರ್ ಲುಕ್ ಚೆನ್ನಾಗಿದೆ. ಅದಾದ್ಮೇಲೆ ಸೊ ಈಗ ನೆಕ್ಸ್ಟ್ ಏನು? ಈ ಕಡೆ ಕಾರ್ನರ್ ಡೆಕೋರೇಷನ್ ಮಾಡ್ಕೋತೀನಿ ನಾನು. ನಂಗೇನು ಕೆಲಸ ಇದೆ? ಪೊಣ್ಸೋದು, ಹೂವು ಪೊಣ್ಸ್ಬೇಕು. ನಾನಾ? ನನಗೆ ನಿಜವಾಗ್ಲೂ ಬರಲ್ಲ ಹೂವು ಪೊಣ್ಸೋದು. ಚೆಂಡು ಬರ್ದಿರೋ ಕೆಲಸ ಯಾವ್ದಿದೆ? ಇಲ್ಲ, ಚೆಂಡು ಅದ್ ಮಾಡ್ಲಾ? ಚೆಂಡು ಅದೇನು ಹೇಳ್ತಾರೆ. ಓಕೆ. ಯಾವ್ದಮ್ಮ ಇದಾ? ಇದು ಮೇಲೆ ಐತಿ ಚೆನ್ನಾಗಿರೋದು. ಕತ್ರಿ ಎತ್ಕೊಂಬಂದ ನೀನ, ಏನಪ್ಪ ನೀನ್ ಚಾಕು ಎತ್ಕೊಂಬರಿಲ್ಲ. ಫ್ಲವರ್ಸ್ ಇಂದ ಡೆಕೋರೇಷನ್ ಮಾಡ್ತಿದ್ದೆ. ಸ್ಪಾಂಜ್ಗೆ ನೀವು ನೋಡಿರ್ತೀರಲ್ಲ, ನಾರ್ಮಲ್ ಆಗಿ ಡೆಕೋರೇಟ್ ಮಾಡ್ತಾರೆ ಫ್ಲವರ್ಸ್ನೆಲ್ಲ ಚುಚ್ಬಿಟ್ಟು. ಅದಕ್ಕೆ ಜಸ್ಟ್ ಫ್ಲವರ್ಸ್ ಮಾತ್ರ ಇತ್ತು, ಗ್ರೀನ್ ಏನು ಹೇಳ್ತಾರೆ ಲೀವ್ಸ್ ಥರದ್ದು ಏನೂ ಇರಲಿಲ್ಲ. ಸೊ ಮನೆ ಹತ್ರ ಯಾವುದೋ ಗಿಡ ಇದೆಯಂತ ಅಮ್ಮ ತೋರಿಸ್ತೀನಿ ಅಂದಿದ್ದಾರೆ. ನಾನು ಹೋಗಿ ಕಿತ್ಕೊಂಡ್ಬಂದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಟಾರ್ಚ್ ಆನ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟೊತ್ತಲ್ಲಿ ಕಿತ್ಕೋಬಾರ್ದ ಅಂತಲೂ ಗೊತ್ತಿಲ್ಲ. ಗಿಡ ತೋರಿಸ್ತೀನಿ ನೋಡಿ, ಇಲ್ಲಿದೆ. ಸೊ ಇದರಲ್ಲಿ ಏನಾದರೂ ಮಾಡೋಣ ಅಂತ ಪ್ಲ್ಯಾನು, ನೋಡಬೇಕು. ಕಟ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ, ಅದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ಗಿಡ ಇರೋ ಪ್ಯಾಟರ್ನ್ ನೋಡಿದ್ರೇ ಭಯ ಆಗ್ತಿದೆ ನನಗೆ. ಥರ ಸ್ನೇಕ್ ನೋಡ್ದಂಗೆ ಆಗುತ್ತೆ. ಫುಲ್ ಕತ್ಲಿದೆ ಬೇರೆ. ಒಂದಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಸದ್ಯಕ್ಕೆ ಸಾಕು. ನೋಡೋಣ, ಇದ್ರಲ್ಲಿ ಏನಾದ್ರು ಚೆನ್ನಾಗಿ ಬಂದರೆ ಮತ್ತೆ ಬಂದು ಕಟ್ ಮಾಡ್ಕೊತೀನಿ. ಓಕೆ. ಓಕೆ ಗೈಸ್, ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೂ ಸಿಕ್ಕಾಪಟ್ಟೆ ಅರೇಂಜ್ಮೆಂಟ್ಸ್ ಇದೆ. ಇನ್ನೊಂದು ಅವರ್ ಇಲ್ಲ 1.5 hour ಟೈಮ್ ಹಿಡಿಯುತ್ತೆ. ಸೊ ಆ ಅರೇಂಜ್ಮೆಂಟ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಅದಾದಮೇಲೆ ಮತ್ತೆ ಎದ್ದು ಪೂಜೆ, ಮತ್ತು ನಾಳೆ ಮಾಡ್ತಿರೋ ಅಡುಗೆ, ಅದು ಇದು ಎಲ್ಲ ನೆಕ್ಸ್ಟ್ ವಿಡಿಯೋಲಿ ಇರುತ್ತೆ. ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋನ ನೋಡಿ. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಯು, ಟಾಟಾ, ಬಾಯ್ ಬಾಯ್.